ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೋ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ಸುಧಾಂಶುಮಿವ ಸಂಭೂತಂ ಸುಜ್ಞಾನೇಂದ್ರ ಸುಧಾಂಬುಧೌ ಸುಧೀ ಸಂದೋಹ ಸಂಸೇವ್ಯಂ ಸುಧರ್ಮೇಂದ್ರ ಗುರುಂ ಭಜೆ. ಇಂದಿನ ದಿನ ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಮಧ್ವಾಚಾರ್ಯರಿಂದ, ಪದ್ಮನಾಭ ತೀರ್ಥಾದಿ ಎಲ್ಲ ಮಹಾನುಭಾವರಿಂದ, ಟೀಕಾಕೃತ್ಪಾದರಿಂದ, ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳಾಗಿರ್ತಕ್ಕಂತಹ ಗುರು ಸಾರ್ವಭೌಮರಿಂದ ಮಂಡಿತವಾಗಿರ್ತಕ್ಕಂತಹ ಅದ್ಭುತವಾದ ಪರಂಪರೆಯಲ್ಲಿ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿ ಮಹಾತಪಸ್ವಿಗಳಾಗಿ ಎಲ್ಲ ಭಕ್ತಾದಿಗಳಿಗೆ ಅನುಗ್ರಹ ಮಾಡಿರ್ತಕ್ಕಂತಹ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಇವತ್ತು ಅವರ ಆರಾಧನೆ. ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಮಹಾನುಭಾವರು, ಎಲ್ಲ ಸಜ್ಜನರಿಗೂ ಅನುಗ್ರಹವನ್ನ ಮಾಡಿದ್ದಾರೆ. ಮಹಾ ತಪಸ್ವಿಗಳು. ಅವರು ಪೂರ್ವಾಶ್ರಮದಲ್ಲಿ, ಅವರ ಹೆಸರು ಗಣೇಶಾಚಾರ್ಯರು. ಪೂರ್ವಾಶ್ರಮದಲ್ಲಿ ಗಣೇಶಾಚಾರ್ಯರು ಅಂತ. ಅವರು ಭಾರದ್ವಾಜ ಗೋತ್ರದವರು, ಪಾಷ್ಟಿಕ ವಂಶದವರು. ಇಬ್ರಾಮಪುರ ಅಪ್ಪವರು ರಾಯರ ಅಂತರಂಗ ಭಕ್ತರು, ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಇಬ್ರಾಮಪುರ ಅಪ್ಪವರು. ಅವರ ಸಮಕಾಲೀನರು ಗಣೇಶಾಚಾರ್ಯರು. ಸುರಪುರದ ಆನಂದದಾಸರು ಮತ್ತು ಮೊದಲಕಲ್ಲು ಶೇಷದಾಸರು, ಗುರು ಜಗನ್ನಾಥದಾಸರು, ಎಲ್ಲ ದಾಸರುಗಳ ಸಮಕಾಲೀನರು ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾಶ್ರಮದಲ್ಲಿ ಗಣೇಶಾಚಾರ್ಯರು. ಎಂತಹ ಅದ್ಭುತವಾದ ಯೋಗ್ಯತೆ ಗಣೇಶಾಚಾರ್ಯರದ್ದು ಅಂದ್ರೆ, ಇಬ್ರಾಮಪುರ ಕೃಷ್ಣಾಚಾರ್ಯರಿಗೆ ಒಂದು ಸತಿ ಗಣೇಶಾಚಾರ್ಯರು ನಮಸ್ಕಾರ ಮಾಡ್ತಾರೆ. ತಕ್ಷಣ ಇಬ್ರಾಮಪುರ ಕೃಷ್ಣಾಚಾರ್ಯರು ಹೇಳ್ತಾರೆ, ನಮಸ್ಕಾರ ಮಾಡಬೇಡ್ರಿ, ಇನ್ಮೇಲಿಂದ ನಮಸ್ಕಾರ ಮಾಡಬೇಡ್ರಿ ಅಂತ ಹೇಳ್ತಾರೆ. ಯಾಕೆ ಸ್ವಾಮಿ ಅಂತ ಗಣೇಶಾಚಾರ್ಯರು ಕೇಳಿದಾಗ ಅಪ್ಪವರು ಹೇಳ್ತಾರೆ, ನಿಮ್ಮ ಯೋಗ್ಯತೆ ಬೇರೆ ಇದೆ, ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ, ನೀವು ನಮಸ್ಕಾರ ಮಾಡಬೇಡ್ರಿ ಅಂತ ಅಪ್ಪ ಅವರು ಹೇಳ್ತಾರೆ. ತಕ್ಷಣ ಸ್ವಲ್ಪ ದಿನಗಳಲ್ಲಿಯೇ ಗಣೇಶಾಚಾರ್ಯರಿಗೆ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರು ಸನ್ಯಾಸಾಶ್ರಮವನ್ನು ಕೊಡ್ತಾರೆ. ಅದ್ಭುತವಾದ ಪರಂಪರೆಯಲ್ಲಿ ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿಗಳನ್ನಾಗಿ ಮಾಡಿ ಸುಧರ್ಮೇಂದ್ರ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ಮೂಲರಾಮಚಂದ್ರ ದೇವರನ್ನ ಮುಟ್ಟೋದು, ಪೂಜೆ ಮಾಡೋದು, ಆ ಪ್ರತಿಮೆಯನ್ನ ಮುಟ್ಟೋದು ಸಾಮಾನ್ಯವಾದ ಪ್ರತಿಮೆಯಲ್ಲ. 4 ಯುಗದ ಪ್ರತಿಮೆ ಅದು. ಸಾಕ್ಷಾತ್ ಬ್ರಹ್ಮದೇವರು ಪೂಜೆ ಮಾಡಿರ್ತಕ್ಕಂತಹ, ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂತಹ ರಾಮಚಂದ್ರ ದೇವರು ಪೂಜೆ ಮಾಡಿರ್ತಕ್ಕಂತಹ ಪ್ರತಿಮೆ ಇದು. ಅದನ್ನ ಸ್ಪರ್ಶಿಸಿ ಪೂಜೆ ಮಾಡೋದು ಬಹಳ ದೊಡ್ಡ ಯೋಗ್ಯತೆ ಇದ್ದವರಿಗೆ ಮಾತ್ರ ಸಾಧ್ಯ. ಅಷ್ಟಲ್ಲದೆ ಗುರುರಾಯರ, ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನ ಸ್ಪರ್ಶಿಸೋದು ಬಹಳ ದೊಡ್ಡ ಯೋಗ್ಯತೆ ಬೇಕು. ಅಂತಹ ಯೋಗ್ಯತೆ ಗಣೇಶಾಚಾರ್ಯರಿಗೆ ಇತ್ತು. ಹಾಗಾಗಿ ಇಬ್ರಾಮಪುರದ ಅಪ್ಪವರು ಆ ರೀತಿ ಅವತ್ತು ಆ ಮಾತನ್ನ ಹೇಳಿದ್ದು. ಹಾಗಾಗಿ ಅವರಿಗೆ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರು ಸನ್ಯಾಸಾಶ್ರಮವನ್ನ ನೀಡಿ ಸುಧರ್ಮೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದರು. ಅಂತಹ ಮಹಾನುಭಾವರು ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು. ಕುಷ್ಠರೋಗಿ ಒಬ್ಬ ಮಂತ್ರಾಲಯ ಕ್ಷೇತ್ರಕ್ಕೆ ಬರ್ತಾನೆ. ಸುಧರ್ಮೇಂದ್ರ ತೀರ್ಥರಿಗೆ ಶರಣು ಹೋಗ್ತಾನೆ, ಸ್ವಾಮಿ ಕುಷ್ಠರೋಗ ಎಷ್ಟೋ ವರ್ಷಗಳಿಂದ ಕಾಡ್ತಾ ಇದೆ, ತುಂಬಾ ಬಾಧೆ ಕೊಡುತ್ತೆ ಆ ರೋಗ. ಹಾಗಾಗಿ ಎಂತಹ ವೈದ್ಯರನ್ನ ಸಂಪರ್ಕ ಮಾಡಿದೆ, ಕಡಿಮೆ ಆಗಲಿಲ್ಲ, ನನಗೆ ಪರಿಹಾರವನ್ನ ಕೊಡ್ರಿ ಸ್ವಾಮಿ ಅಂತ ಸುಧರ್ಮೇಂದ್ರ ತೀರ್ಥರ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಅವರು ತೀರ್ಥ ಪ್ರೋಕ್ಷಣೆಯನ್ನ ಮಾಡ್ತಾರೆ. ತೀರ್ಥ ಸಂಪ್ರೋಕ್ಷಣೆಯನ್ನ ಮಾಡಿ ಕುಷ್ಠರೋಗವನ್ನ ಪರಿಹಾರ ಮಾಡಿದ್ರು ಮಹಾನುಭಾವರು. ಗುರುಗಳ ದರ್ಶನ, ಗುರುಗಳ ಹತ್ತಿರ ನಾವು ಅಧ್ಯಯನ ಮಾಡೋದು, ಗುರುಗಳ ಮಾತು, ಗುರುಗಳ ಪ್ರೋಕ್ಷಣೆ
ಗುರುಗಳ ನೋಟ ಎಲ್ಲವೂ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೆ ಸಾಕ್ಷಿ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು. ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಎಲ್ಲ ಸದ್ಗುಣಗಳು ಇತ್ತು, ಮಹಾ ತಪಸ್ಸು ಇತ್ತು, ಮಹಾ ಮೇಧಾವಿಗಳು. ಶಾಸ್ತ್ರದಲ್ಲಿ ಸೂಕ್ಷ್ಮ ಸೂಕ್ಷ್ಮ ಪ್ರಮೇಯಗಳನ್ನು ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಬಲ್ಲವರಾಗಿದ್ರು. ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಸದ್ಗುಣಗಳುಳ್ಳ ಒಬ್ಬ ವ್ಯಕ್ತಿಯ ಸ್ಮರಣೆ ಮಾಡಿದರೆ ಅಥವಾ ದೊಡ್ಡ ಜ್ಞಾನಿಯ ಸಹವಾಸ ಮಾಡಿದರೆ, ಆ ಜ್ಞಾನಿಯ ಸಹವಾಸದಿಂದ, ಆ ಸದ್ಗುಣ ಉಳ್ಳ ವ್ಯಕ್ತಿಯ ಸಹವಾಸದಿಂದ ನಾವು ಜೀವನದಲ್ಲಿ ಉದ್ಧಾರ ಆಗಬಹುದು ಅಂತ. ಹಾಗಾಗಿ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಮಹಾಗುಣವಂತರು, ಮಹಾ ತಪಸ್ವಿಗಳು, ಶಾಸ್ತ್ರಜ್ಞರು. ಹಾಗಾಗಿ ಅವರ ಬಗ್ಗೆ, ಅವರ ಮಹಿಮೆಯನ್ನ ಕೊಂಡಾಡೋದು, ಅವರ ಆರಾಧನೆಯ ದಿನ ಅವರ ಸ್ಮರಣೆ ಮಾಡೋದು, ಪ್ರತಿನಿತ್ಯ ಗುರುಸ್ಮರಣೆ ಮಾಡಬೇಕು. ಗುರುಸ್ಮರಣೆಯಿಂದ ಎಂತಹ ಆಪತ್ತು ಕೂಡ ವ್ಯಕ್ತಿ ಪರಿಹಾರ ಮಾಡಿಕೊಳ್ತಾನೆ. ಅದು ಗುರು ಸ್ಮರಣೆಗೆ ಇರ್ತಕ್ಕಂತಹ ಶಕ್ತಿ. ಹಾಗಾಗಿ ಪ್ರತಿನಿತ್ಯ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡಬೇಕು. ವಿಶೇಷವಾಗಿ ಆರಾಧನೆಯ ದಿನ ಅವರ ಸ್ಮರಣೆ ಮಾಡಬೇಕು. ಅಂತಹ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನ ನೀಡಿ ಶಿಷ್ಯರನ್ನಾಗಿ ಮಾಡಿಕೊಂಡ್ರು. ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಗುರುಗಳೂ ಅದ್ಭುತ, ಶಿಷ್ಯರೂ ಅದ್ಭುತ. ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಸಾಮಾನ್ಯರಾದವರಲ್ಲ. ಅವರೂ ಕೂಡ ಭೀಕರ ಬರಗಾಲ ಬಂದಾಗ ತಮ್ಮ ಮಠದ ಇಡೀ ಆಸ್ತಿಯನ್ನ ಮಾರಿ ಸಮಾಜಕ್ಕೆ, ಜಗತ್ತಿಗೆ ಬಂದಿರತಕ್ಕಂತಹ ಭೀಕರ ಬರಗಾಲವನ್ನ ಪರಿಹಾರ ಮಾಡಿದ ಮಹಾನುಭಾವರು. ಯಾರು ಮಾಡ್ತಾರೆ ಹೇಳ್ರಿ? ಎಲ್ಲರೂ ಕೂಡ ಆಸ್ತಿ ಸಂಪಾದನೆ ಮಾಡಬೇಕು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಭಿವೃದ್ಧಿ ಮಾಡಿಕೊಳ್ಬೇಕು, ಬಂಗಾರ ಬೆಳ್ಳಿ ಸಂಪಾದನೆ ಮಾಡಬೇಕು, ಹೇಗಾದ್ರೂ ಮಾಡಿ ಸಂಪಾದನೆ ಮಾಡಬೇಕು ಅಂತ ಒದ್ದಾಡ್ತಾ ಇರ್ತಕ್ಕಂತಹ ಕಾಲದಲ್ಲಿ ಬರಗಾಲ ಬಂದ್ರೆ ತಿನ್ಲಿಕ್ಕೆ ಊಟ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಅಂತ ಜನರು ಬಂದಾಗ, ಕಷ್ಟ ಅಂತ ಬಂದಾಗ ತಮ್ಮ ಮಠದ ಇಡೀ ಆಸ್ತಿಯನ್ನ ಮಾರಿ, ರಾಯರ ಮಠದ ಇಡೀ ಆಸ್ತಿಯನ್ನ ಮಾಡಿ ಬರಗಾಲವನ್ನ ಪರಿಹಾರ ಮಾಡಿದ ಮಹಾನುಭಾವರು ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು. ಚಿತ್ತೂರಿನಲ್ಲಿ ಅವರ ಮೂಲ ಬೃಂದಾವನವನ್ನು ನಾವು ದರ್ಶನ ಮಾಡಿಕೊಳ್ಳಬಹುದು. ಅಂತಹ ಶಿಷ್ಯರು ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ಶಿಷ್ಯನನ್ನ ಪಡೆದು ಯಾವಾಗಲೂ ರಾಯರ ಸ್ಮರಣೆಯನ್ನ ಮಾಡ್ತಾ ಇದ್ರು ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು. ಒಂದು ಕ್ಷಣ ರಾಯರನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಿರ್ಲಿಲ್ಲ. ಅಂತಹ ಅದ್ಭುತವಾದ ಗುಣವ ಹೊಂದಿದ್ರು ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು. ನಾವು ಇಲ್ಲೇ ಬೃಂದಾವನಸ್ಥರಾಗ್ತೀವಿ, ರಾಯರನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಮಂಚಾಲೆ ಕ್ಷೇತ್ರದಲ್ಲಿ, ಮಂತ್ರಾಲಯದಲ್ಲೇ ಬೃಂದಾವನಸ್ಥರಾದ ಮಹಾನುಭಾವರು ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನ ಮತ್ತೂ ಮತ್ತೂ ಮಾಡ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಅಂತರ್ಯಾಮಿಗಳಾಗಿರ್ತಕ್ಕಂತಹ, ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳಾಗಿರ್ತಕ್ಕಂತಹ ರಾಘವೇಂದ್ರ ಗುರು ಸಾರ್ವಭೌಮರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ, ಜಗದ್ವ್ಯಾಪಿಯಾಗಿರ್ತಕ್ಕಂತಹ, ಸರ್ವೋತ್ತಮನಾಗಿರ್ತಕ್ಕಂತಹ ಮೂಲರಾಮಚಂದ್ರ ನಮ್ಮೆಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡಲಿ ಅಂತ ಈ ಸಣ್ಣ ವಾಕ್ಪುಷ್ಪವನ್ನ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಮೂಲರಾಮಚಂದ್ರ ದೇವರಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು.